ಮಂಡ್ಯದ ವಿಸಿ ನಾಲೆಗೆ ಕಾರು ಪಲ್ಟಿಯಾಗಿ 4 ಪೈಕಿ 2 ಕೊಚ್ಚಿ ಹೋಗಿದ್ರು. ಕಾರು ಕೂಡ ಇಲ್ಲಿವರೆಗೂ ಪತ್ತೆ ಆಗಿರಲಿಲ್ಲ. ಮಂಡ್ಯದ ವಿಸಿ ನಾಲೆಯಲ್ಲಿ ಮತ್ತೊಂದು ದುರಂತ ಘಟಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಕಾರೊಂದು ಬಿದ್ದಿದೆ. ಪರಿಣಾಮ ಕಾರ್ನಲ್ಲಿದ್ದ ಓರ್ವ ಮೃತರಾಗಿದ್ದಾರೆ. ಸದ್ಯ ಕಾರನ್ನ ಗುರುತಿಸುವ ಕೆಲಸ ಆಗ್ತಾ ಇದ್ದು, ನೀರಿನ ಹರಿವು ಕೂಡ ಹೆಚ್ಚಾಗಿತ್ತು. ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ಅದನ್ನ ನೀರನ್ನ ಸ್ಟಾಪ್ ಮಾಡಿ ನೀರಿನ ಮಟ್ಟ ತಗ್ಗಿದ ನಂತರದಲ್ಲಿ ಕಾರನ್ನ ಗುರುತಿಸಿ ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆ ಈಗ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ನೀವಲ್ಲಿ ಗಮನಿಸ್ತಾ ಇದ್ರಿ, 2 ಮೃತದೇಹಗಳು ಕೊಚ್ಚಿ ಹೋಗಿದೆ. ಆ ಬಾಡಿ ಎಷ್ಟು ದೂರಕ್ಕೆ ಹೋಗಿದೆ ಏನು ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ. ಕಾರ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿರುವಂತಹ ಅಲ್ಲಿನ ಸಿಬ್ಬಂದಿಗಳು ಈಗ ಸದ್ಯ ಕಾರನ್ನ ಮೇಲಕ್ಕೆ ಎಳೆಯುವಂತಹ ಪ್ರಯತ್ನದ ಭಾಗವಾಗಿ ಅಲ್ಲಿ ಕೆಲಸಗಳು ಆಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ರಿ. ಒಟ್ಟು 4 ಮಂದಿ ಈ ಕಾರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಕಾರ್ನ ಮಾಲೀಕ ಸಾವನ್ನಪ್ಪಿದ್ರು. ಅವರ ಮೃತದೇಹವನ್ನು ಕೂಡ ಮೇಲಕ್ಕೆತ್ತಿದ್ರು. ಇದೇ ಕಾರ್ನಲ್ಲಿದ್ದ ಮತ್ತೊಬ್ಬರ ಪ್ರಾಣವನ್ನು ಉಳಿಸಿ ನಂತರ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಸ್ಥಳಕ್ಕೆ ಹೋದ ನಂತರದಲ್ಲಿ ಜನರು ಆಕ್ರೋಶವನ್ನು ಹೊರಹಾಕಿದ್ರು. ಕಾರಣ ಒಂದು ತಡೆಗೋಡೆ ಅಲ್ಲಿ ನಿರ್ಮಾಣ ಮಾಡಿಲ್ಲ, ಸಾವುಗಳಾಗ್ತಾನೆ ಇದೆ ಅಂತ. ಸದ್ಯಕ್ಕೆ ಏನಾಗ್ತಾ ಇದೆ ಆ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಈಗ ಏನ್ ಸಿಚುವೇಶನ್ ಇದೆ ಅಲ್ಲಿ? ದಿವ್ಯಾ, ಏನಿದೀಗ ಹುಡುಕಾಟದ ಕಾರ್ಯಾಚರಣೆಯನ್ನು ಕೂಡ ಇನ್ನು ನುರಿತ ಈಜುಗಾರರು ಮತ್ತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಒಬ್ರು ಸಾವನ್ನಪ್ಪಿರುವಂತದನ್ನು ದೃಢಪಡಿಸಿದ್ದಾರೆ ಜಿಲ್ಲಾಡಳಿತ. ಇನ್ನೊಬ್ರು ಕೂಡ ನಾಪತ್ತೆ, ಅಂದ್ರೆ ಇನ್ನಿಬ್ರು ನಾಪತ್ತೆ ಆಗಿದ್ದಾರೆ. ಅವರ ಒಂದು ಹುಡುಕಾಟ ಕೂಡ ಈಗ ಆಗ್ತಾ ಇರುವಂತದ್ದು. ದಿವ್ಯಾ, ಕಾರ್ ಪತ್ತೆ ಆಗಿದೆಯಾ? ದಿವ್ಯಾ, ಕಾರ್ ಸಹ ಅಂದ್ರೆ ಅತಿಯಾದ ನೀರಿನ ಪ್ರಮಾಣ ಹೆಚ್ಚಿದೆ. ಅಂದ್ರೆ ಡೀಪ್ ಸಹ ಹೆಚ್ಚು ಇರುವಂತದ್ದು ಮತ್ತೆ ವೇಗವೂ ಸಹ ಅಷ್ಟೇ ಪ್ರಮಾಣದಲ್ಲಿದೆ. ಹಾಗಾಗಿ ಕಾರ್ ಸಹ ಇನ್ನೂ ಕೂಡ ಪತ್ತೆ ಆಗಿಲ್ಲ, ಅದು ಕೂಡ ಮುಳುಗಡೆ ಆಗಿರುವಂತದ್ದು. ಮೊದಲನೇದಾಗಿ ಆ ಒಂದು ಕಾರನ್ನ ಹುಡುಕಾಟದಲ್ಲಿ ಕೂಡ ಏನು ನುರಿತ ಈಜು ತಂಡಗಳು ಮಾಡ್ತಾ ಇರುವಂತದ್ದು. ಇದಾದ ಬಳಿಕವಾಗಿ ಅಂದ್ರೆ ಕಾರ್ ಪತ್ತೆ ಆದ ಬಳಿಕವಾಗಿ ಅದಕ್ಕೆ ಹಗ್ಗವನ್ನ ಕಟ್ಟಿ ಅಂದ್ರೆ ಈ ಕ್ರೈನ್ ಮೂಲಕವಾಗಿ ಎತ್ತುವಂತ ಕೆಲಸಗಳು ಕೂಡ ಆಗುತ್ತೆ. ದಿವ್ಯಾ, ಎಷ್ಟು ಜನರ ತಂಡ ಈ ಕಾರ್ಯಾಚರಣೆಯಲ್ಲಿ ಇಳಿದಿದ್ದಾರೆ ರೋಹಿತ್? ದಿವ್ಯಾ, ಸುಮಾರು ಸ್ಥಳೀಯ ಈಜುಗಾರರು ಕೂಡ ಒಂದು ಇದ್ದಾರೆ. ಅದನ್ನ ಹೊರತುಪಡಿಸಿದಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಒಂದು 4-5 ಜನರು ಏನು ಈ ಒಂದು ವಿಸಿ ನಾಲೆಗೆ ಇಳಿದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮೇಲ್ಭಾಗದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆ ತೊಡಗಿರುವಂತದ್ದು. ಅಂದ್ರೆ ಅತಿಯಾದ ನೀರಿರುವಂತಹ ಕಾರಣದಿಂದಾಗಿ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ಈಗಾಗಲೇ ನೀರನ್ನ ನಿಲ್ಲಿಸುವ ನಿಟ್ಟಲ್ಲೂ ಕೂಡ ಅಧಿಕಾರಿಗಳು ಕ್ರಮ ವಹಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನ ಬಳಿಕವಾಗಿ ನೀರಿನ ಪ್ರಮಾಣವೂ ಸಹ ಕುಗ್ಗುತ್ತೆ. ಆ ಬಳಿಕವಾಗಿ ಕಾರ್ಯಾಚರಣೆಗೆ ಒಂದು ಸುಗಮವಾದಂತಹ ಅವಕಾಶಗಳು ಕೂಡ ದೊರಕುವಂತದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ವಿಸಿ ನಾಲೆಯಲ್ಲಿ ಬಿದ್ದ 2 ಮೃತದೇಹವನ್ನು ಹೊರಕ್ಕೆ ತೆಗೆಯುವಂತಹ ಕೆಲಸ ಆಗಬೇಕಾಗಿದೆ. ಬಟ್ ಇನ್ನೂ ಎಲ್ಲಿದೆ, ಏನು ಕತೆ, ಅದು ಯಾವುದರ ಬಗ್ಗೆ ಮಾಹಿತಿ ಇಲ್ಲ. ಬಂದ ಮಾಹಿತಿ ಪ್ರಕಾರ ಒಂದು 12:30 ಸುಮಾರಿಗೆ ಈ ಒಂದು ಶಿವಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬರ್ತದೆ. ಈ ಒಂದು ರಸ್ತೆ ಚನಾಲ್ ಗುಂಟ ಇದೆ. ವಿ ಸಿ ಕೆನಾಲ್ ಇಲ್ಲಿ ಒಂದು 100ರಿಂದ 120 ಅಡಿಯಷ್ಟು ಆಳವಾದ ಒಂದು ಕೆನಾಲ್ ಇದೆ. ಆ ಒಂದು ಗಾಡಿ ಒಂದು ವೇಗವಾಗಿ ಚಲಿಸಿ ಮತ್ತು ಯಾವುದೋ ಒಂದು ವೆಹಿಕಲ್ನ ಒಂದು ಓವರ್ಟೇಕ್ ಮಾಡೋ ಭರದಲ್ಲಿ ಗಾಡಿ ನಿಯಂತ್ರಣ ತಪ್ಪಿ ಈ ಒಂದು ನಾಲೆಗೆ ಬಿದ್ದು ಹೋಗಿರೋ ಒಂದು ಸಾಧ್ಯತೆ ಇದೆ. ಈಗಾಗಲೇ ಒಬ್ಬ ನಯಾಜ್ ಅಂತೇಳಿ ಅವರನ್ನು ರಕ್ಷಣೆ ಮಾಡಿದ್ದಾರೆ ಇಲ್ಲಿ ಲೋಕಲ್ ಜನ ಎಲ್ಲ ಸೇರಿಕೊಂಡು. ಒಬ್ಬ ಫಯಾಜ್ ಅಂತೇಳಿ ಆತನ ಬಾಡಿಯನ್ನು ಈಗಾಗಲೇ ಹೊರ ತೆಗೆಯಲಾಗಿದೆ. ಇನ್ನಿಬ್ಬರು ಕಾಣೆಯಾಗಿದ್ದಾರೆ. ಅವರು ಏನಾದರೂ ಬಿದ್ದ ಒಂದು ಟಾಟಾ ಇಂಡಿಕಾ ಗಾಡಿಯಲ್ಲೇ ತಗಲಾಕೊಂಡಿದ್ದಾರಾ ಅಥವಾ ಏನಾದರೂ ಮುಂದೆ ಹೋಗಿ ದಾಟಿ ಹೋಗಿರ್ಬೋದಾ ಅಥವಾ ಏನಾದರೂ ಅವರು ದೇಹಗಳು ಏನಾದರೂ ಒಳಗಡೆ ಇದೆ ಅನ್ನೋದ್ರ ಬಗ್ಗೆ ಸಹಿತ ಪರಿಶೀಲನೆ ಮಾಡ್ತಾ ಇದ್ದೀವಿ. ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಫೈರ್ ಡಿಪಾರ್ಟ್ಮೆಂಟ್ದವ್ರಿಗೆ ಸಹಿತ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ವಿ. ಫೈರ್ ಡಿಪಾರ್ಟ್ಮೆಂಟ್ದವ್ರು ಸಹಿತ ಅದನ್ನು ದೇಹ ಹೊರತೆಗೆಯುವ ಮತ್ತು ವೆಹಿಕಲನ್ನು ಹೊರತೆಗೆಯುವ ಕಾರ್ಯ ಮಾಡ್ತಾ ಇದ್ದಾರೆ. ನೀರನ್ನು ನಿಲ್ಲಿಸಲಿಕ್ಕೆ ಸಹಿತ ನಾವು ಸೂಚನೆ ಕೊಟ್ಟಿದ್ದೀವಿ. ಆದಷ್ಟು ನೀರು ಬೇಗ ನಿಲ್ಲಿಸಿದ ಮೇಲೆ ನಾವು ಉಳಿದ ಹೆಚ್ಚಿನ ಕಾರ್ಯ ತಡೆಗೋಡೆ, ಕೆಲವು ಕಡೆ ತಡೆಗೋಡೆಯನ್ನು ರೈಲಿಂಗ್ಸನ್ನು ಸೈಡ್ಗೆ ಹಾಕಿದ್ದಾರೆ, ಕೆಲವು ಕಡೆ ಇನ್ನೂ ಹಾಕಿಲ್ಲ. ಇನ್ನು ಕೆಲವು ಕಡೆ ನಿರ್ಮಾಣ ಹಂತದಲ್ಲಿದೆ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ತಡೆಗೋಡೆ ಇಲ್ಲ, ಮಣ್ಣು ಮಾತ್ರ ಒಂದು 2 ಅಡಿಯಷ್ಟು ಎತ್ತರದಲ್ಲಷ್ಟು ತಡೆಗೋಡೆ ಟೈಪ್ ಮಣ್ಣು ಹಾಕಿದ್ದಾರೆ, ಬಿಟ್ಟರೆ ಬೇರೆ ತಡೆಗೋಡೆ ಇಲ್ಲ. ಹಾಗಾಗಿ ಇದು ಅಚಾನಕ್ಕಾಗಿ ಒಂದು ಗಾಡಿ ಪಲ್ಟಿಯಾಗಿ
ಸದ್ಯ ಮುಳುಗು ತಜ್ಞರ ತಂಡ ಅಲ್ಲಿ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ವಿಸಿ ನಾಲೆಯಲ್ಲಿ ಬಿದ್ದ ಕಾರು ಎಲ್ಲಿದೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಜೊತೆಗೆ ಇಬ್ಬರು ಕೊಚ್ಚಿಗೆ ಹೋಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿ ಇದೆ, ಆದರೆ ಅವರ ಬಾಡಿ ಕೂಡ ಲಭ್ಯವಾಗ್ತಾ ಇಲ್ಲ. ಬಿದ್ದ ಸ್ಥಳದಲ್ಲಿ ಈ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರದಲ್ಲಿ ಕ್ರಮೇಣ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಬ್ಯಾಟ್ರಿ ಸ್ಲಂಬೋರ್ಡ್ ಅಲ್ಲ, ನಯೀಮ್ ಸ್ಲಂಬೋರ್ಡ್ ಇಬ್ರು ಕಾರಿಂದ ಬರ್ತಾರುವಾಗ ಏನೋ ಮಿಸ್ ಆಗಿ ಕೊಲ್ಲಿ ಒಳಗೆ ಹೊಂಟವ್ರೆ. 4 ಜನ ಅಂತೆ ಸರ್, ಇನ್ನೂ ಇಬ್ರು ಸಿಕ್ಕಿಲ್ಲ. ಇಬ್ರು ಸಿಕ್ಕವ್ರೆ, ಒಬ್ರು ಡೆಡ್ ಹಾಕೋರೆ, ಒಬ್ರು ಆಸ್ಪತ್ರೆಗೆ ಹೋಗೋರೆ. ನಾವು ಶಿವಳ್ಳಿಯಲ್ಲಿ ಗ್ಯಾರೇಜ್ ಇರೋದು, ಅವಾಗ ಗೊತ್ತಾಗ್ತದೆ ನಾವು ಬಂದಿದ್ದೀವಿ ಈ ಕಡೆಗೆ. ಏನ್ ಕೆಲಸ ಮಾಡ್ತಿರೋರು? ಅವರು ಒಬ್ರು ಲಾರಿ ಡ್ರೈವರು, ಒಬ್ರ ಮರ ಕುಯ್ಯೋರು ಬದುಕವ್ರೆ, ಆಸ್ಪತ್ರೆಗೆ ಕರ್ಕೋಗವ್ರೆ. ಮೀನೇನೋ ಹಿಡಿಯಕ್ಕೆ ಹೋಗಿ ಎಲ್ಲ ಹೋಗಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಿಸ್ ಆಗಿ ಹೊಂಟೋಗೋರು ಒಳಗಡೆ ಕೊಲ್ಲಿ ಒಳಗೆ. 3ನೇ ದಪ್ಪ 4ನೇ ದಪ್ಪ ಇದು ಯಾರು ಆಗ್ಬೋದು, ಯಾರೇ ಆಗ್ಬೋದು, ಕ್ರಮ ತಗತ್ತಲ್ಲ ಇದ್ರಿಗೂ. ಯಾಕೆ ತಡೆಗೋಡೆ ಆಗಬೇಕು ಅಂತಂದ್ರೆ ಇಲ್ಲಿ ಅಮೂಲ್ಯವಾದ ಈಗ ಮಕ್ಕಳು ಕಾಲೇಜ್ ಸ್ಕೂಲ್ ಹೋಗುವಂಥವ್ರು, ಚಿಕ್ಕ ಮಕ್ಕಳುಗಳು ಹೆಚ್ಚು ಕಮ್ಮಿ ದಿನ 10-15 ಗಾಡಿಗಳು ಹೋಯ್ತವೆ. 100 ಮಕ್ಕಳುಗಳು, ಸಣ್ಣ ಮಕ್ಕಳುಗಳೇ ಓಡಾಡುವಂಥ ಜಾಗ. ನಾವು ಅಲ್ಲಿ ಹೆಚ್ಚು ಕಮ್ಮಿ ಒಂದು 10 ದಪ್ಪ ಕೇಳುತ್ತವೆ, ತಡೆಗೋಡೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ತಡೆಗೋಡೆ ಅದು ಯಾರೇ ಕ್ರಮ ತಗೋತಲ್ಲ. ಯಾಕೆಂದರೆ ನಮ್ಮ ಮಾನ್ಯ ಶಾಸಕರಾಗಿರ್ಬೋದು, ಅವರು ಸಹ ಏನೇ ಮಾಡಿದ್ರು ಒತ್ತೊಮ್ಮೆ ತಗೋದಿಲ್ಲ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ನುರಿತ ಈಜುಗಾರರ ತಂಡ ಈಗ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಆ ಕಾರು ಬಿದ್ದ ಸ್ಪಾಟ್ನಿಂದ ಸುಮಾರು ದೂರಗಳವರೆಗೂ ಕೂಡ ಈಜೋ ಮೂಲಕವಾಗಿ ಪತ್ತೆ ಆಗಬಹುದಾ ಅಂತ ಗುರುತಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ನೀರಿನ ಹರಿವು ಆಗ ಹೆಚ್ಚಾಗಿತ್ತು. ಈಗ ನೀರನ್ನ ಸ್ಟಾಪ್ ಮಾಡಿಕೊಂಡು ನೀರು ತೆಗೆದ ನಂತರದಲ್ಲಿ ಬೇಗ ಹುಡುಕುವ ಕೆಲಸವನ್ನು ಮುಂದುವರಿಸಿದ್ದಾರೆ.